ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನೊಬ್ಬನೇ ಭಗವಂತ, ಅವನೊಬ್ಬನೇ ಗುರು. ಹಾಗಾಗಿ ಅವನನ್ನು ನಾವು ಪಾಲಿಸ್ಕೊಂಡು ಅವನು ಹೇಳಿದ ಹಾಗೆ ಹೇಳ್ತಾ ಹೋಗಬೇಕು. ಹೇಳ್ತಾರಲ್ಲ, ರಾಮ ನಡೆದ ಹಾಗೆ ನಡೆ, ಕೃಷ್ಣ ನುಡಿದ ಹಾಗೆ ನಡಿ. ಯಾರಾದರೂ ಹೇಳದ್ನಲ್ಲ ನಿನ್ನೆನೆ, ಯಾರಾದರೂ ರಾಮ ನಡೆದ ಹಾಗಲ್ಲ, ಕೃಷ್ಣ ನಡೆದ ಹಾಗೆ ನಡೀತೀನಿ ಅಂದರೆ, ಆಯ್ತಪ್ಪ, ಕೃಷ್ಣ ನಡೆದ ಹಾಗೆ ನಡಿ. ಫಸ್ಟ್ ನೀನು ಪೂತನಿ ವಿಷ ಕುಡ್ದ ಹಾಗೆ ನೀನು ವಿಷ ಕುಡಿದ್ಬಿಟ್ಟು ಜೀವಂತವಾಗಿದ್ದರೆ ನಡಿ ಅಂತ ಹೇಳಬಹುದು. ಅಥವಾ 16,000 ಜನರನ್ನು ನಾನು ಮದುವೆ ಆಗ್ತೀನಿ ಅಂತಂದರೆ, ಸರಿಯಪ್ಪ 16,000 ಜನರನ್ನೇ ಮದುವೆ ಆಗು, ಬೇಕಾದ್ರೆ ಇನ್ನೂ ಒಂದು 4 ಸೇರಿಸೇ ಮದುವೆ ಆಗು. ಆದರೆ ಅದಕ್ಕಿಂತ ಮುಂಚೆ ಗೋವರ್ಧನ ಪರ್ವತ ಎತ್ತಿದ ಹಾಗೆ ಒಂದು ಸಲ ಗೋವರ್ಧನ ಪರ್ವತವನ್ನು ಎತ್ತಿ ತೋರಿಸ್ಬಿಡು. ಇಲ್ಲ ಅಂದರೆ ಕಾಳಿ ಮೇಲೆ ಹೇಗೆ ನೃತ್ಯ ಮಾಡಿದ್ನೋ ಆ ರೀತಿ ನೃತ್ಯ ಮಾಡಿ ತೋರಿಸ್ಬಿಡು ಸಾಕು. ಆಮೇಲೆ ಕೃಷ್ಣ ಹೇಗೆಲ್ಲ ನಡೆದ್ನೋ ಹಾಗೆ ನೀನು ನಡಿ ಅಂತ ಹೇಳ್ಬೋದು ಅಲ್ವಾ. ಅದು ಬೇಕು ಅಂತ ಅಂದಾಗ ಇದು ಇರಬೇಕಪ್ಪ. ತಾಯಿಗೆ ಬಾಯಲ್ಲೇ ಜಗವನ್ನೇ ತೋರಿದ ಅಂತ ದಾಸರು ಹೇಳ್ತಾ ಹೋಗ್ತಾರೆ. ಅಂದರೆ ತಾಯಿಗೆ ಬಾಯಲ್ಲೇ ಜಗತ್ತನ್ನು ತೋರಿಸೋ ಕೃಷ್ಣ ಅವನಿಗೆ ಮಾತ್ರ 16,000 ಜನರನ್ನು ಮದುವೆ ಆಗೋದಕ್ಕೆ ಸಾಧ್ಯ. ನಾವು 16,000 ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇನಪ್ಪ ಅಂತ ಅಂದರೆ, ಅವರೆಲ್ಲ ಹೆಂಡತಿಯರ ಇಲ್ಲ. ಅಂದರೆ ನರಕಾಸುರನನ್ನು ಸಂಹಾರ ಮಾಡಿದಾಗ ಆತ ತುಂಬ ನೀಚನಾಗಿರ್ತಾನೆ. ಆ ನೀಚತ್ವದಲ್ಲಿ ಅವನಿಗಿದ್ದಂತಹ ತುಂಬ ಕೆಟ್ಟ ಬುದ್ಧಿ ಅಂತ ಅಂದರೆ ಹೆಣ್ಣು ಮಕ್ಕಳನ್ನು ಹಾಳು ಮಾಡೋದು. ಅದರಲ್ಲಿ ಎಲ್ಲರನ್ನ ಕರ್ಕೊಂಡ್ಬಂದು ಆತ ದಾಸಿಯರನ್ನಾಗಿ ಮಾಡ್ಕೊಂಡಿದ್ದ. ಅದರಲ್ಲಿ ಹೇಳ್ತಾ ಹೋಗ್ತಾರೆ, 60 ವರ್ಷದ ಮುದುಕಿಯರು ಇದ್ರಂತೆ, ಪುಟ್ಟ ಬಾಲಕಿಯರು ಇದ್ರಂತೆ. ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ನೀವೆಲ್ಲ ನಿಮ್ಮ ಮನೆಗಳಿಗೆ ಹೋಗಿ ಅಂತ ಕೃಷ್ಣ ಹೇಳ್ತಾನೆ. ಆದರೆ ಆ 16,000 ಜನ ಹೇಳ್ತಾರೆ, ಕೃಷ್ಣ ಈಗ ನಾವು ಮನೆಗೆ ಹೋದರೆ ನಮ್ಮ ತಂದೆ ತಾಯಿ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ತಂದೆ ತಾಯಿಗಿಂತ ಹೆಚ್ಚಾಗಿ ಈ ಸಮಾಜ ನಮ್ಮನ್ನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಹೋಗೋದಕ್ಕೆ ಆಗೋದಿಲ್ಲ. ಒಂದು ನೀನು ಕರೆದುಕೊಂಡು ಹೋಗು, ಇಲ್ಲ ನಮ್ಮನ್ನೆಲ್ಲ ಪ್ರಾಣ ಇಲ್ಲೇ ಬಿಟ್ಬಿಡ್ತೀವಿ, ಅದಕ್ಕೆ ನೀನು ಅನುಮತಿ ಕೊಡು ಅಂತ ಹೇಳ್ತಾನಂತೆ. ಆಗ ಕೃಷ್ಣ ಹೇಳ್ತಾನಂತೆ, ಸರಿ, ಯಾರೇ ಕೇಳಿದ್ರು ಸಹ ನಿಮಗೆ ನಾನು ಗಂಡ ಅಂತ ಹೇಳಿ. ಅಂದರೆ ನಿಮ್ಮ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೀನಿ ಅನ್ನೋ ಅರ್ಥ ಬಿಟ್ಟರೆ ಅವ್ರ ಜೊತೆ ಸಂಸಾರ ಮಾಡ್ದ ಅನ್ನೋ ಅರ್ಥ ಅಲ್ಲ. ಹಾಗಿದ್ರೆ 16,000 ಜನ ಯಾರಪ್ಪ ಅಂತ ನೋಡೋದಾದರೆ ಅವರೆಲ್ಲ ವೇದದ ಸ್ವರಗಳು, ಅಕ್ಷರಗಳು ಅಂತ ಹೇಳ್ತಾ ಹೋಗ್ತಾರೆ. ಆ ವೇದಗಳು ಭಗವಂತನನ್ನೇ ಸೇರಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಆ ಹೆಣ್ಣುಗಳಾಗಿ ಬಂತಂತೆ. ಆ ಹೆಣ್ಣುಗಳನ್ನು ಭಗವಂತ ಸ್ವೀಕಾರ ಮಾಡ್ದ ಅಂತ ಅಂದರೆ ಆ ವೇದವನ್ನು ಭಗವಂತ ಸ್ವೀಕಾರ ಮಾಡ್ದ ಅಂತ ಅರ್ಥ. ಹಾಗಾಗಿ ಭಗವಂತ ಅಂತ ನಾವೇನಾದರೂ ಹೇಳಬೇಕು ಅಂದರೆ, ಭಗವಾನ್ ಅನ್ಬೇಕಾದ್ರೆ ಇದು ಭಗ ಅನ್ನುವ ಒಂದು ಧಾತುವಿನಿಂದ ಬಂದಿದೆ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಭಗ ಅಂದರೆ ಭಾಗ್ಯ ಅನ್ನುವ ಅರ್ಥ ಬರ್ತಾ ಇರ್ತದೆ. ಅಂದರೆ ಭಾಗ್ಯ ಸ್ವರೂಪ ಭಗವಂತ. ಅಂದರೆ ನಮಗೆ ಏನೇ ಕೊಟ್ಟರೂ ಸಹ ಭಗವಂತ ಕೊಟ್ಟ ಅಂತ ಹೇಳ್ತಾ ಹೋಗ್ತೀವಲ್ವಾ. ಹಾಗಾಗಿ ಇಲ್ಲಿ ಭಗ ಅನ್ನುವ ಒಂದು ಧಾತು ಏನಿದೆ ಅದು ಸಂಸ್ಕೃತದಲ್ಲಿ ಭಗವಂತ ಅನ್ನುವುದರಲ್ಲಿ ಭಗ ಅನ್ನೋ ಧಾತು. ಭಗ ಅಂದರೆ ಭಾಗ್ಯ ಸ್ವರೂಪ. ಮಹಾಭಾರತದಲ್ಲಿ ಹೇಳಿರೋ ಹಾಗೆ ಐಶ್ವರ್ಯ, ವೀರ್ಯ, ಹಾಗೆ ತೇಜಸ್ಸು ಎಲ್ಲವುದೂ ಸಹ ಭಗವಂತನಲ್ಲಿ ಇದೆ. ಅಂದರೆ ಭಗ ಅಂತ ಅಂದರೆ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ. ಐಶ್ವರ್ಯ ಇದೆ ಭಗವಂತನ ಹತ್ರ, ವೀರ್ಯ ಇದೆ, ಯಶಸ್ಸು ಇದೆ, ಶ್ರೀ ಇದೆ. ಶ್ರೀ ಈಸ್ ನಥಿಂಗ್ ಬಟ್ ಸಂಪತ್ತು. ಜ್ಞಾನ ಇದೆ. ಇದಿಷ್ಟು ಇರುವುದರ ಜೊತೆಗೆ ಭಗವಂತನಿಗೆ ವೈರಾಗ್ಯ ಸಹ ಇದೆ. ನಮಗೆ ತುಂಬ ಕಮ್ಮಿ ದುಡ್ಡು ಯಾವುದೋ ಒಂದು ಕೈಗೆ ಬಂತು ಅಂದ ತಕ್ಷಣ ನಾವು ಹೇಗೇಗೋ ಆಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಹೊಸದಾಗಿ ಕೆಲಸ ಸೇರ್ಕೊಂಡಿರ್ತಾರಲ್ಲ ಮಕ್ಕಳು, ಅವ್ರನ್ನ ನೋಡಿ, ಅಯ್ಯೋ ನಾನು ಕೊಡಿಸ್ತೀನಿ, ಅಯ್ಯೋ ನಾನು ತೊಗೊತೀನಿ, ಅಯ್ಯೋ ನಾನು ಮಾಡ್ತೀನಿ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ್ರು ಅಂತ. ಅಂದರೆ ಅರ್ಥ ಏನು?
ಅರ್ಧ ರಾತ್ರಿ ಕೊಡೆ ಹಿಡಿಯೋ ಅವಶ್ಯಕತೆ ಇಲ್ಲ, ಬಿಸಿಲೂ ಇಲ್ಲ ಮಳೆನೂ ಇಲ್ಲ, ನೀನು ಯಾಕೆ ಕೊಡೆ ಹಿಡ್ಕೊಂಡಿದ್ಯಾ, ಛತ್ರಿ ಯಾಕೆ ಹಿಡ್ಕೊಂಡಿದ್ಯಾ ಅಂದರೆ ತೋರ್ಪಡಿಕೆಯ ಜೀವನವನ್ನು ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ. ಆದರೆ ಭಗವಂತ ಇಷ್ಟೆಲ್ಲ ಇದ್ದರೂ ಸಹ ಅವನು ಯಾವತ್ತೂ ಸಹ ತೋರ್ಪಡಿಕೆಯನ್ನು ಮಾಡಿಲ್ಲ, ಯಾವತ್ತೂ ಸಹ ಎಲ್ಲೂ ಅವನು ನಾನು ಭಗವಂತ ಅನ್ನುವ ಹಾಗೆ ಎಲ್ಲೂ ನಡೆದುಕೊಂಡಿಲ್ಲ. ಇದಕ್ಕೆ ಉತ್ತಮದಲ್ಲಿ ಉತ್ತಮ ಉದಾಹರಣೆ ಅಂತ ಅಂದರೆ ರಾಜಸೂಯ ಯಾಗ ಮಾಡಬೇಕು ಅಂತ ಅಂದಾಗ, ಇದನ್ನು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದೆ. ರಾಜಸೂಯ ಯಾಗವನ್ನು ಮಾಡಬೇಕು ಅಂದಾಗ ನಮ್ಮಲ್ಲಿ ಇರುವಂತಹ ದೊಡ್ಡ ಹಾಗೂ ಮೊದಲ ಕರ್ತವ್ಯ ಅಂದರೆ ಹಿರಿಯರಿಗೆ ಕಾಲು ತೊಳೆದು ಆಮೇಲೆ ಯಾಗವನ್ನು ಮಾಡೋದು. ಹಾಗಿರಬೇಕಾದ್ರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಸಮಸ್ತ ಜನತೆ ಅಲ್ಲಿ ಉಪಸ್ಥಿತರಿರ್ತಾರೆ. ಆಗ ಧರ್ಮರಾಯ ಕೇಳ್ತಾನೆ, ಯಾರಿಗೆ ನಾನು ಮೊದಲು ಪಾದ ಪೂಜೆಯನ್ನು ಮಾಡಬೇಕು ಅಂದಾಗ ಎಲ್ಲರೂ ಒಕ್ಕರಳಿಂದ ಹೇಳೋದು ಕೃಷ್ಣನಿಗೆ ಮೊದಲು ಪಾದ ಪೂಜೆಯನ್ನು ಮಾಡಬೇಕು ಅಂತ. ಕೃಷ್ಣ ಎಲ್ಲಿದ್ದಾನಪ್ಪ ಅಂತ ಫುಲ್ ನೋಡ್ತಾ ಇದ್ದಾರೆ. ಕೃಷ್ಣ ಎಲ್ಲಿದ್ದಾನೆ, ಅವನಿಗೆ ಪಾದ ಪೂಜೆ ಮಾಡಬೇಕು ಅಂದರೆ ಕೃಷ್ಣ ಆ ರಾಜಸೂಯ ಯಾಗಕ್ಕೆ ಸಾರ್ವಜನಿಕರೆಲ್ಲ ಬರ್ತಾರಲ್ಲ, ಅವರಿಗೆ ಬಿಸಿಲಿಂದ ಬಂದಿರ್ತಾರೆ ಅಂತ ಕಾಲು ತೊಳ್ಕೊಳ್ಳೋದಕ್ಕೆ ನೀರು ಕೊಡೋದಕ್ಕೆ ನೀರು ಕೊಡುವಂತಹ ಜಾಗದಲ್ಲಿ ನಿಂತಿದ್ದಂತೆ. ಎಷ್ಟು ಸಿಂಪ್ಲಿಸಿಟಿ ಇದೆ ಅಲ್ಲ ಅವನಿಗೆ. ನಮಗಿದೆಯಾ? ಹಾಗಾಗಿ ಭಗವಂತ ನಮಗೆ ಹೆಜ್ಜೆ ಹೆಜ್ಜೆಗೆ ನಾವು ಹೇಗಿರಬೇಕು ಅಂತ ತೋರಿಸ್ಕೊಡ್ತಾ ಹೋಗ್ತಾನೆ. ನಮ್ಮಲ್ಲಿ ನಾವು ಎಷ್ಟು ಸಿಂಪ್ಲಿಸಿಟಿ ಇರಬಹುದು ಅಷ್ಟು. ಇಲ್ಲಪ್ಪ ನಾನು ಇನ್ನೂ ಬಗ್ತೀವಿ ಅಂತ ಅಂದ ತಕ್ಷಣಕ್ಕೆ ನಾವು ಅವರಿಗೆ ದಾಸರು, ಅವರಿಗೆ ಶರಣು ಅಂತ ಅರ್ಥ ಅಲ್ಲ. ನಾನು ಭಗವಂತನಿಗೆ ಶರಣಾಗಿದ್ದೀನಿ, ಭಗವಂತ ನೀನು ನನ್ನನ್ನು ಕಾಪಾಡಪ್ಪ ಅನ್ನುವ ಒಂದು ಸಮರ್ಪಣೆ ಅಷ್ಟೆ. ಇದು ಭಗವಂತ. ಹಾಗಾಗಿ ನಾವು ಭಗವಂತ ಅಂತ ಕರಿತೀವಿ ಭಗವಂತನನ್ನು. ಅದಕ್ಕೆ ಭಗವದ್ಗೀತೆಯ ಅಷ್ಟು ಶ್ಲೋಕಗಳಲ್ಲಿ ಭಗವಾನ್ ಉವಾಚ ಅಂತಲೇ ಬರುತ್ತೆ ವಿನಃ ಎಲ್ಲೂ ಕೃಷ್ಣ ಉವಾಚ, ಮಧುಸೂದನ ಉವಾಚ ಅಂತ ಬರೋದಿಲ್ಲ. ಆದರೆ ಶ್ಲೋಕದ ಮಧ್ಯದಲ್ಲಿ ಅವನಿಗೆ ನಾನಾ ಹೆಸರುಗಳನ್ನು ಉಪಯೋಗಿಸ್ತಾರೆ. ಯಾಕೆ ಅಂದರೆ ಆ ಶ್ಲೋಕಕ್ಕೆ ತಕ್ಕ ಹಾಗೆ. ಇನ್ನು ಗುಣಗಳ ಬಗ್ಗೆ ಕೇಳಿದ್ರಿ, ರಜೋಗುಣ, ತಮೋಗುಣ ಹಾಗೂ ಸತ್ವಗುಣಗಳ ಬಗ್ಗೆ. ಇಲ್ಲಿ ಗುಣಗಳಲ್ಲಿ ತ್ರಿಗುಣಗಳು ಅಂತ ಹೇಳ್ತಾರೆ. ಆದರೆ ಭಗವಂತನಿಗೆ ಈ ತ್ರಿಗುಣಗಳ ಸ್ಪರ್ಶವೂ ಸಹ ಇಲ್ಲ. ಸಾತ್ವಿಕ ಗುಣ ಅಂದರೆ ಏನಪ್ಪ ಅಂದರೆ, ಸಾತ್ವಿಕರು ಅಂದ ತಕ್ಷಣ ನಮ್ಮ ಕಣ್ಣಿಗೆ ಫಸ್ಟ್ ಬರೋದು ಅವರು ವಿನಯಶೀಲರು, ಹಾಗೆ ಅವರು ಬುದ್ಧಿವಂತರಾಗಿರ್ತಾರೆ, ನಿರ್ಮಲ ಮನಸ್ಸಿನಿಂದ ಇರ್ತಾರೆ, ದಯೆ ಇರುತ್ತೆ, ಕರುಣೆ ಇರುತ್ತೆ. ಇದು ಅವರ ಜೀವನವನ್ನು ಇನ್ನಷ್ಟು ಉತ್ತಮರಾಗಿ ಮಾಡಿಕೊಳ್ತಾರೆ. ಅಂದರೆ ಸಾತ್ವಿಕರು ಅಂದ ತಕ್ಷಣ ಆ ರೀತಿಯಾದಂತಹ ಗುಣಗಳು ಇರ್ತಾ ಹೋಗುತ್ತೆ. ಹಾಗಾಗಿ ನಾವು ಸಾತ್ವಿಕ ಆಹಾರವನ್ನು ತೆಗೆದುಕೊಂಡಾಗ ಈ ರೀತಿಯಾದಂತಹ ಮನೋಭಾವಗಳು ನಮ್ಮಲ್ಲಿ ಮೂಡುತ್ತೆ. ಯಾವ ರೀತಿ? ದಯೆ ತೇರೋದಿರ್ಬೋದು, ಅಥವಾ ನಿರ್ಮಲ ಮನಸ್ಸು, ಪ್ರಶಾಂತತೆಯಲ್ಲಿ ಇರ್ತವೆ. ಅದಕ್ಕೋಸ್ಕರನೇ ಭಗವಂತ ಪ್ರಸನ್ನ ವದನಂ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ರಜೋಗುಣ ಅಂತ ನಾವು ತೆಗೆದುಕೊಂಡಾಗ ಅವರು ಕ್ರಿಯಾಶೀಲರಾಗಿರ್ತಾರೆ, ವೆರಿ ಆ್ಯಕ್ಟಿವ್, ಹೆಚ್ಚು ಕಮ್ಮಿ ಓವರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಅವರು ಓವರ್ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಅದರ ಜೊತೆ ಅವರಿಗೆ ಮುಂಗೋಪ ಇರುತ್ತೆ, ಅಹಂಕಾರ ಇರುತ್ತೆ, ಸ್ವಾರ್ಥ ಬುದ್ಧಿ ಇರುತ್ತೆ, ಹಾಗೂ ಜೀವನದಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ. ಜ್ಞಾನ ಇದ್ದರೂ ಸಹ ಅವರಿಗೆ ನನ್ನಲ್ಲಿ ಇರೋ ಜ್ಞಾನನೇ ದೊಡ್ಡ ಜ್ಞಾನ ಅನ್ನುವ ಅಹಂಕಾರ ಇರುತ್ತೆ. ಇನ್ನು ತಾಮಸ ಗುಣ ಅಂತ ತೆಗೆದುಕೊಂಡಾಗ ಅವರು ಅಜ್ಞಾನಿಗಳಾಗಿರ್ತಾರೆ, ಸೋಂಬೇರಿಗಳಾಗಿರ್ತಾರೆ, ಎಲ್ಲ ಕೆಟ್ಟ ಅಭ್ಯಾಸಗಳು ಇರುತ್ತೆ, ಹಾಗೂ ದುಷ್ಟರ ಸಹವಾಸ ಇರುತ್ತೆ, ನೆನಪಿನ ಶಕ್ತಿಯೂ ಸಹ ಇರೋದಿಲ್ಲ. ಯಾರೋ ವಯಸ್ಸಿಗೆ ಬಂದಿರುವಂತಹ ಈಗ ಮಗ ಅನ್ನೋದಕ್ಕೆ ಬರಲ್ಲ, ಮಗಳು ಅಥವಾ ಮಗ, ವಯಸ್ಸಿಗೆ ಬಂದಿರುವಂತಹ ಯುವಕರು ಎಜುಕೇಷನ್ ಮುಗಿಸೂ ಸಹ ಅವರಿಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ. ನಾನು 24 ಗಂಟೆ ಮಲ್ಕೊಂಡಿರ್ತೀನಿ, 12 ಗಂಟೆವರೆಗೂ ಫಿಲಮ್ ನೋಡ್ತೀನಿ, ಕೆಲಸ ಮಾಡಲ್ಲ, 12 ಗಂಟೆವರೆಗೂ ಫಿಲಮ್ ನೋಡ್ತಾ ಇರ್ತೀನಿ, ಯಾವಾಗ ಏನು ಬೇಕೋ ಅದು ತಿಂತೀನಿ. ಈ ರೀತಿಯಾದಂತಹ ಗುಣಗಳು ಅವರಲ್ಲಿ ಹೆಚ್ಚಾಗಿ ಇರುತ್ತೆ. ಅದು ಸರಿ ಮಾಡಬೇಕು ಅಂದಾಗ ನಾವು ಅವರಿಗೆ
ಬೆಳಗಿನ ಜಾವ ಬೇಗ ಎಬ್ಬಿಸ್ಬೇಕು, ಹಾಗೂ ಸೂರ್ಯನ ದರ್ಶನವನ್ನು ಅವರಿಗೆ ನಾವು ಮಾಡಿಸ್ಬೇಕಾಗತ್ತೆ. ಯಾಕಪ್ಪ ಸೂರ್ಯನ ದರ್ಶನವನ್ನು ಮಾಡಿಸ್ಬೇಕು ಅಂತ ನೋಡೋದಾದರೆ, ಸೂರ್ಯ ಪ್ರತ್ಯಕ್ಷ ದೇವತಾ ಅಂತಾರೆ, ನಾಗ ಪ್ರತ್ಯಕ್ಷ ದೇವತಾ ಅಂತಾರೆ. ಕಲಿಯುಗದಲ್ಲಿ ಇವೆರಡೂ ಸಹ ಪ್ರತ್ಯಕ್ಷ ದೇವತೆಗಳು ಅಂತ ತೆಗೆದುಕೊಳ್ತೀವಿ. ಸೂರ್ಯನಿಗೆ ಮೊದಲು ನಮಸ್ಕಾರ. ಯಾಕೆ ಅಂತ ಅಂದರೆ, ಭಗವದ್ಗೀತೆಯನ್ನು ಮೊದಲು ಭಗವಂತ ಸೂರ್ಯನಿಗೆ ಉಪದೇಶ ಮಾಡಿದ್ದು. ಹಾಗಾಗಿ ಅವನು ಯಾವತ್ತೂ ಸಹ ಒಂದಿನೂ ಲೇಟಾಗಿ ಬರಲ್ಲ, ಅಥವಾ ಒಂದಿನೂ ಸ್ಕೂಲಿಗೆ ರಜಾ ಹಾಕಿಲ್ಲ, ಕ್ಲಾಸಿಗೆ ರಜಾ ಹಾಕಿಲ್ಲ, ಕೆಲಸಕ್ಕೆ ರಜಾ ಹಾಕಿಲ್ಲ. ರಜಾ ಹಾಕಿದ್ದಾನೆ ಯಾವತ್ತಾದರೂ ಸೂರ್ಯ? ನೋ. ಅಷ್ಟು ಅವನ ಕರ್ಮವನ್ನು, ಅಂದರೆ ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ, ಅವನ ಕೆಲಸವನ್ನು ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದಾನೆ ಸೂರ್ಯ ಭಗವಂತ. ಹಾಗಾಗಿ ಕೆಲವ್ರು ಹೇಳ್ತಾರೆ, ಮನೆಯಲ್ಲಿ ಉದಯಿಸುವ ಸೂರ್ಯನ ಫೋಟೋ ಹಾಕ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ಒಳ್ಳೆಯದು. ಉದಯಿಸುವ ಸೂರ್ಯನ ಫೋಟೋ ನೋಡಿದ್ರೆ ಒಳ್ಳೆಯದಲ್ಲ, ಅವನ ಹಾಗೆ ನಾವು ಕೆಲಸವನ್ನು ಸಾಧನೆಯಲ್ಲಿ ಒಳಪಟ್ಟಾಗ ಒಳ್ಳೆಯದಾಗತ್ತೆ. ಕತ್ತೆ ಮುಖ ನೋಡಿದ್ರೆ ಒಳ್ಳೆಯದಂತೆ ಕಣ್ರಿ. ಹೌದು, ಕತ್ತೆ ಮುಖ ನೋಡಿದ್ರೆ ತುಂಬ ಒಳ್ಳೆಯದು. ಆದರೆ ಕತ್ತೆ ಥರ ನೀನು ದುಡಿ ಅಂತ ಅದು ನಮ್ಮ ಒಳ ಮನಸ್ಸನ್ನು ಅದು ಎಬ್ಬಿಸ್ಬೇಕು. ಕತ್ತೆ ಯಾವತ್ತೂ ಸೋಂಬೇರಿ ಅಲ್ಲ. ಬೇಕಾದ್ರೆ ನೀವು ನೋಡಿ, ಅದು ನೋಡೋದಕ್ಕೆ ಕತ್ತೆ ಅಂತ ಬೈತೀವಿ ಅಥವಾ ನೋಡೋದಕ್ಕೆ ಚೆನ್ನಾಗಿರಲ್ಲ, ಆದರೆ ಅದರಷ್ಟು ಪರಿಶ್ರಮ ಪಡುವಂತಹ ಇನ್ನೊಂದು ಪ್ರಾಣಿ ಇಲ್ಲ. ಒಬ್ಬ ಅಗಸ ಇರ್ತಾನೆ, ಆ ಅಗಸಿನ ಹತ್ರ ಒಂದು ಕತ್ತೆ ಇರುತ್ತೆ. ಅದು ಹೆಚ್ಚು ಕಮ್ಮಿ ವಯಸ್ಸಾಗ್ತಾ ಇರುತ್ತೆ. ಅಗಸನಿಗೂ ಸಹ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇದನ್ನು ಸಾಕಕ್ಕೂ ಆಗ್ತಿಲ್ಲ, ಅದ್ರ ಕೈಲಿ ಕೆಲಸನೂ ಮಾಡ್ಸೋಕ್ಕಾಗಲ್ವಲ್ಲ ಅನ್ನೋ ಒಂದು ಮನೋಭಾವ ಅಗಸನಲ್ಲಿ ಬಂದ್ಬಿಡುತ್ತೆ. ಹೀಗೆ ಹೋಗಬೇಕಾದ್ರೆ ಒಂದು ಗುಂಡಿಯಲ್ಲಿ ಏನಾಗೋಗುತ್ತೆ, ಆ ಕತ್ತೆ ಬಿದ್ದುಬಿಡುತ್ತೆ. ಆಗ ಅಗಸನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತಕ್ಷಣ ಏನು ಮಾಡ್ತಾನೆ, ಎತ್ತಕ್ಕಂತೂ ಆಗೋದಿಲ್ಲ, ಮಣ್ಣು ಹಾಕ್ಬಿಡೋಣ, ಅಟ್ಲೀಸ್ಟ್ ಮಣ್ಣು ಹಾಕಿದ್ರೆ ಅದು ಸಮಾಧಿನಾದರೂ ಆಗುತ್ತೆ, ನನಗೆ ಮತ್ತೆ ಗುಂಡಿ ತೋಡಿ ಮತ್ತೆ ಸಮಾಧಿ ಮಾಡೋ ಕೆಲಸನಾದರೂ ತಪ್ಪುತ್ತೆ ಅಂತ ಏನು ಮಾಡ್ತಾನೆ, ಮಣ್ಣು ಹಾಕಲಿಕ್ಕೆ ಶುರು ಮಾಡ್ತಾನೆ. ಅದ್ರ ಮೇಲೆ ಮಣ್ಣು ಬೀಳ್ತಾ ಹೋಗುತ್ತೆ. ಅದೇನು ಮಾಡುತ್ತೆ, ಬೆನ್ನನ್ನು ಕೊಡವಿ ಮೇಲ್ ಬರುತ್ತೆ. ಮತ್ತೆ ಮಣ್ಣು ಹಾಕ್ತಾನೆ, ಮತ್ತೆ ಬೆನ್ನು ಕೊಡುತ್ತೆ, ಮೇಲ್ ಬರುತ್ತೆ. ಇದೇ ರೀತಿ ಮಾಡ್ತಾ 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 ಅಗಸ ಗುಂಡಿಯನ್ನು ಮುಚ್ತಾನೆ, ಆ ಕತ್ತೆ ಮೇಲೆ ಬರುತ್ತೆ. ಅಂದರೆ ನಾವು ಏನನ್ನಾದರೂ ಮಾಡಬೇಕು, ಸಾಧಿಸಬೇಕು ಅಂದಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಕತ್ತೆಯಂತಹ ದುಡಿಯುವ ಚೈತನ್ಯ ಇರಬೇಕು. ಯಾಕೆ ಅಂತ ಅಂದರೆ, ಬೇರೆಯವರು ಸಮಾಧಿ ಮಾಡುವಂತಹ ಮನಸ್ಥಿತಿ ಇದ್ದರೂ ಸಹ ಆ ಸಮಾಧಿಯಿಂದ ಎದ್ದು ಬರುವಂತಹ ಮನಸ್ಥಿತಿ ನಮಗಿರಬೇಕು. ಇದು ಕತ್ತೆ ಹೇಳ್ಕೊಡುವಂತಹ ಪಾಠ. ಇನ್ನು ಕುದುರೆಯನ್ನು ನೋಡಿ, ಅದು 7 ಕುದುರೆ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹೌದು, 7 ಕುದುರೆಯನ್ನು ನೋಡಿದ್ರೆ ತುಂಬ ಒಳ್ಳೆಯದು. ಆದರೆ ಅದು ಏನು ಸೂಚಿಸುತ್ತಪ್ಪ ಅಂದರೆ, ನೀನು ಸಾಧನೆ ಮಾಡಬೇಕು, ನೀನು ಯಶಸ್ಸಿನ ಶಿಖರವನ್ನು ಮುಟ್ಟಬೇಕು ಅಂದರೆ ಒಂದಿನ ಕೆಲಸ ಮಾಡಿಬಿಟ್ಟು ಕೂತ್ಕೊಳ್ಳೋದಲ್ಲ, 7 ದಿನ ಕೆಲಸ ಮಾಡಬೇಕು ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಆ ರೀತಿಯಾದಂತಹ ಫೋಟೋಗಳಿದ್ದರೆ, ಆ ರೀತಿಯಾದಂತಹ ಮನೋಭಾವದವ್ರು ಯಾರು ಇದ್ದರೆ, ಬರೀ ಫೋಟೋ ನೋಡೋದಲ್ಲ, ಅಲ್ಲಿರುವಂತಹ ತತ್ವಗಳನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಹೋಗುತ್ತೆ ಈ ಫೋಟೋಗಳು. ಐ ಹೋಪ್ 2 ಡೌಟ್ಸ್ ಏನಿತ್ತು ಅದೆರಡೂ ಡೌಟು ಸಹ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಸತ್ವಗುಣ, ರಜೋಗುಣ, ತಮೋಗುಣದ ಬಗ್ಗೆ ನಿಮಗೆ ಗುಣತ್ರಯ ವಿಭಾಗ ಯೋಗ ಅಂತಲೇ ಬರುತ್ತೆ. ಅದರಲ್ಲಿ ಇನ್ನಷ್ಟು ಕಥೆಗಳು ಹಾಗೂ ಯಾವ ಗುಣದವರು ಯಾವ ರೀತಿ ಆಹಾರವನ್ನು ಇಷ್ಟಪಡ್ತಾರೆ, ಹಾಗೆಯೇ ಯಾವ ಗುಣದವರು ಯಾವ ರೀತಿಯಾದಂತಹ ಮನೋಭಾವ ಇರ್ತಾರೆ ಅಂತ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ನಿಮಗೆ ಗುಣತ್ರಯ ವಿಭಾಗ ಯೋಗ 14ನೇ ಅಧ್ಯಾಯದಲ್ಲಿ ನಿಮಗೆ ಇನ್ನೂ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. 15 ಶ್ಲೋಕದ ಅರ್ಥಗಳನ್ನು ತಿಳ್ಕೊಂಡ್ವಿ. ಇವತ್ತು 16, 17 ಮತ್ತು 18ನೇ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇಲ್ಲೂ ಅಷ್ಟೇ ಭಗವಂತ ಏನು ಮಾಡ್ತಾನೆ, ನೀನು ಹೇಳ್ತಾ ಇದೆಯಾ ಅಲ್ವಾ, ನನ್ನ ಅಂದರೆ ಇಲ್ಲಿವರೆಗೂ ಏನು ತಿಳ್ಕೊಂಡ್ವಿ ಅಂದರೆ, ಯಾವುದೂ ಶಾಶ್ವತ ಅಲ್ಲ, ಅಂದರೆ ಈ ದೇಹ ಶಾಶ್ವತ ಅಲ್ಲ, ಅದರ ಜೊತೆಗೆ ನಾವು ಏನನ್ನು ಈ ಸ್ಪರ್ಶ ಅಥವಾ ಆಸೆಗಳು ಏನು ನಮ್ಮಲ್ಲಿ ಇದೆ ಅದು ತಪ್ಪು, ಅದನ್ನು ಬಿಟ್ಟು ಕೇವಲ ನಮ್ಮ ಕರ್ತವ್ಯವನ್ನು ಮಾಡಬೇಕು.
ಉದಾಹರಣೆ, ಮಕ್ಕಳನ್ನ ಬೆಳೆಸಬೇಕು ನಮ್ಮ ಕರ್ತವ್ಯ, ಆದರೆ ಅವರಿಂದ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಮಕ್ಕಳು ಅಂತಲೇ ಅಲ್ಲ, ಅತ್ತೆ ಮಾವ ಗಂಡ ಹೆಂಡತಿನೂ ಸೇಸನ ಪಾಪ, ಎಲ್ಲ ನಮ್ಮ ಕರ್ತವ್ಯವನ್ನು ಮಾಡಬೇಕೇ ವಿನಃ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಇದು ಕೃಷ್ಣ ಹೇಳ್ತಾ ಹೋಗ್ತಾನೆ. ಅದರ ಜೊತೆ ಹೇಳ್ತಾ ಹೋಗ್ತಾನೆ ನ ಸತ್ವ ಅಂದರೆ ಇಲ್ಲಿ ಎಂದಿಗೂ ಸಹ, ನ ಅಂದರೆ ಎಂದಿಗೂ ಇಲ್ಲ. ಯಾವುದು ಅಂತ ಅಂದರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಅನ್ನೋದು ನಿತ್ಯ. ಭಗವಂತನನ್ನು ಸಹ ನಾವು ನಿತ್ಯ ಅಂತ ಹೇಳ್ತೀವಿ. ಯಾಕೆ ಅಂದರೆ ಅವನು ಆದಿ ಅನಾದಿ, ಯಾವಾಗಲೂ ಸಹ ಇರ್ತಾನೆ. ಹಾಗೆಯೇ ನಿನ್ನ ಆತ್ಮವೂ ಅಷ್ಟೇ. ಇಲ್ಲಿ ನೀನು ಈ ಆತ್ಮಕ್ಕೆ ನೀನು ಮುಕ್ತಿ ಕೊಟ್ಟೆ ಅಂತ ನೀನು ಅಂದರೂ ಸಹ ಅದು ಮತ್ತೆ ಮತ್ತೆ ಹುಟ್ಟಿ ಬರುತ್ತೆ, ಹೆದರಬೇಡ. ಈ ಜನ್ಮದಲ್ಲಿ ಅದಕ್ಕೆ ಮುಕ್ತಿ ಬೇಕು, ಹಾಗಾಗಿ ನೀನು ಈ ಕರ್ತವ್ಯವನ್ನು ಮಾಡ್ತಿದ್ದೀಯಾ, ಇದರಿಂದ ಧರ್ಮ ಸ್ಥಾಪನೆ ಆಗತ್ತೆ ಅಷ್ಟೇ, ಹಾಗಾಗಿ ನೀನು ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗೆಯೇ ನಿತ್ಯ ಅಂತ ಹೇಳ್ತಿದ್ದಾನೆ. ನಿತ್ಯ ಈಸ್ ನಥಿಂಗ್ ಬಟ್ ನಿರಂತರ. ಹಾಗಿದ್ರೆ ನಾವು ಅನ್ಕೋಬೋದು, ನಾನಿದ್ನ ಹೋದ ಜನ್ಮದಲ್ಲಿ ಮುಂದೆನೂ ಇರ್ತೀನ. ನಾನು ಅಂತ ಅಂದರೆ ಇಲ್ಲಿ ನಾನಲ್ಲ, ಅಹ ಅಂತ ಒಂದು ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ ಬರುತ್ತೆ. ಅದರಲ್ಲಿ ನಾನು ಅನ್ನುವುದು ಆತ್ಮಕ್ಕೆ. ಈಗ ಉದಾಹರಣೆ, ನಾನು ಅಂದರೆ ಈಗ ನಾನು ಅಂದರೆ ಸೌಮ್ಯ ಅಂತ ಆಗುತ್ತೆ. ಅದೇ ಪೂರ್ಣಿಮಾ ಅವ್ರು ನಾನು ಅಂದರೆ ಪೂರ್ಣಿಮಾ ಆಗ್ತಾರೆ, ಅಥವಾ ಇನ್ಯಾರೋ ನಾನು ಅಂದರೆ ಅವ್ರಾಗ್ತಾರೆ. XYZ ಯಾರು ಹೇಳ್ತೀರಾ, ನಾನು ಈಸ್ ನಥಿಂಗ್ ಬಟ್ ಆ XYZ ಆಗ್ತಾ ಹೋಗುತ್ತೆ ಅಲ್ವಾ. ಹಾಗೆಯೇ ಇಲ್ಲಿ ನಾನು ನಿರಂತರ ನಿತ್ಯ ಅಂತ ಅಂದರೆ ನಾನು ಅನ್ನುವ ಅಹಂಕಾರ ಅಲ್ಲ, ಭಗವಂತ ನಮ್ಮ ದೇಹದೊಳಗಡೆ ಏನಿದ್ದಾನೆ ಅವನು ನಿರಂತರ. ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಏನು ನೋಡ್ತೀಯ ಇದು ನಿನ್ನ ಕರ್ಮದ ಫಲವಾಗಿದೆ. ಇಲ್ಲಿ ಮಮಕಾರ ಹಾಗೂ ಅಹಂಕಾರ ಎರಡೂ ಸೇರಿಬಿಟ್ಟಿದೆ, ಹಾಗಾಗಿ ನಿನಗೆ ಇದೆಲ್ಲ ಅನ್ನಿಸ್ತಾ ಇದೆ. ಇಲ್ಲ ಅಂತ ಅಂದರೆ ಇದು ಯಾವುದೂ ಸಹ ಶಾಶ್ವತ ಅಲ್ಲ, ಆದರೆ ಆತ್ಮ ಶಾಶ್ವತವಾಗಿದೆ. ಇಲ್ಲಿ ನಾವು ಮಾಡುವಂತಹ ಕರ್ತವ್ಯವನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಉದಾಹರಣೆ ಹೇಳೋದಕ್ಕಿಂತ ಮುಂಚೆ ನಮ್ಮೆಲ್ಲರಲ್ಲೂ ಒಂದು ಸಂಶಯ ಇರುತ್ತೆ, ಒಳ್ಳೆಯವ್ರಿಗೆ ಮಾತ್ರ ಕೆಟ್ಟದಾಗುತ್ತೆ, ಕೆಟ್ಟವರಿಗೂ ಒಳ್ಳೆಯದಾಗತ್ತೆ, ಹಾಗಿದ್ರೆ ಒಳ್ಳೆಯವ್ರಿಗೆ ಒಳ್ಳೆಯ ಕಾಲನೇ ಬರೋದಿಲ್ವಾ ಅಂತ ಅಂದರೆ ಅದಕ್ಕೂ ಕೃಷ್ಣ ಇಲ್ಲಿ ಉತ್ತರ ಕೊಡ್ತಾ ಹೋಗ್ತಾನೆ. ನಾನು ಹೇಳ್ತಾ ಇಲ್ಲ, ಇಲ್ಲಿ ಋಷಿ ಮುನಿಗಳು ಹೇಳ್ತಾ ಇದ್ದಾರೆ. ಋಷಿ ಮುನಿಗಳು ಅಂದರೆ ಜ್ಞಾನಿಗಳು ಹೇಳ್ತಾ ಇದ್ದಾರೆ, ನಿರಂತರವಾಗಿ ತಿಳಿದವರು ಹೇಳ್ತಾ ಇದ್ದಾರೆ. ಒಳ್ಳೆಯವರಿಗೆ ಯಾವಾಗಲೂ ಸಹ ಒಳ್ಳೆಯದೇ ಆಗತ್ತೆ, ಖಂಡಿತವಾಗ್ಲೂ ಕೆಟ್ಟದ್ದು ಆಗೋದಿಲ್ಲ. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್, ಮೇಡಮ್ ಇಲ್ಲ ಕೆಟ್ಟವ್ರಿಗೂ ತುಂಬ ಒಳ್ಳೇದಾಗ್ತಾ ಇದೆ ಅಂತ ಏನಾದರೂ ಅನ್ನೋದಾದರೆ, ಉದಾಹರಣೆ ನಾವು ಮಹಾಭಾರತವನ್ನು ತಗೊಂಡಾಗ ಕೌರವರ ಬಳಿ ಎಲ್ಲವುದೂ ಇತ್ತು, ಅರಮನೆ ಇತ್ತು, ರಾಜ್ಯ ಇತ್ತು, ರಾಜವೈಭೋಗ ಇತ್ತು, ಆದರೆ ಅವರಿಗೆ ನೆಮ್ಮದಿನೇ ಇರಲಿಲ್ಲ. ಅದರಲ್ಲೂ ದುರ್ಯೋಧನಿಗೆ ಅವರು ವನವಾಸದಲ್ಲಿ ಏನು ಮಾಡ್ತಿದ್ದಾರೋ, ಅವರು ಆರಾಮಾಗಿದ್ದಾರಾ, ಅವ್ರು ಚೆನ್ನಾಗಿದ್ದಾರಾ, ಅವ್ರು ಯಾಕೆ ಆಗಿದ್ದಾರೆ, ಕಂಟಿನ್ಯೂಸ್ ಯೋಚನೆಯನ್ನು ಮಾಡ್ತಾ ಹೋಗ್ತಾನೆ ಅವನು. ಆದರೆ ಪಾಂಡವರು ವನವಾಸಕ್ಕೆ ಹೋದರೂ ಸಹ ಅವರು ಪ್ರತಿನಿತ್ಯ ಕಮ್ಮಿ ಅಂದರೂ 100 ಜನ ಯೋಗಿಗಳಿಗೆ, ಋಷಿ ಮುನಿಗಳಿಗೆ ಊಟ ಹಾಕ್ತಿದ್ರಂತೆ. ಯಾಕೆ ಅಂದರೆ ಅವರಿಗೆ ಸೂರ್ಯ ಕೊಟ್ಟಂತಹ ಅಕ್ಷಯ ಪಾತ್ರ ಇತ್ತು. ಹೌದು, ಅವ್ರು ಕಾಡಲ್ಲಿ ಇದ್ರೂ ಸಹ ಅವರಿಗೆ ಯಾವುದೇ ರೀತಿಯಾದಂತಹ ಕುಂದು ತಾಪತ್ರಯ ಇರಲಿಲ್ಲ. ಅದಕ್ಕೋಸ್ಕರನೇ ಕುಂತಿ ಹೇಳೋದು, ಕೃಷ್ಣ ನನಗೆ ಕಷ್ಟನೇ ಬರಲಿ, ಯಾಕೆ ಅಂದರೆ ಕಷ್ಟದಲ್ಲಿ ನೀನಿರ್ತೀಯ. ಕಷ್ಟ ಬಂದಾಗ ನಮಗೆ ಗೊತ್ತಾಗುತ್ತೆ, ಹೊಸ ಅಧ್ಯಯನ ನಮ್ಮ ಜೀವನದಲ್ಲಿ ಶುರು ಆಗುತ್ತೆ, ಹೊಸ ದೃಷ್ಟಿಕೋನ ಶುರು ಆಗುತ್ತೆ. ಅದರ ಜೊತೆ ನಮ್ಮವರು ಯಾರು ಅಂತ ನಮಗೆ 100% ಗೊತ್ತಾಗತ್ತೆ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನು ಪ್ರತಿನಿತ್ಯ ಪೂಜೆ ಪುನಸ್ಕಾರವನ್ನು ನಿರಂತರವಾಗಿ ಮಾಡ್ತಿರ್ತಾನೆ. ಇದರಲ್ಲಿ ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಬೋದು,
ಅದೇ ಎದುರುಗಡೆ ಮನೆಯಲ್ಲಿ ಒಬ್ಬಳು ವೇಶ್ಯ ಇರ್ತಾಳೆ. ಅವಳು ಪಾಪ ಅವಳ ವೃತ್ತಿಯನ್ನು ಮಾಡ್ತಾ ಇರ್ತಾಳೆ. ಇಬ್ಬರೂ ಸಹ ಮರಣವನ್ನು ಹೊಂದುತ್ತಾರೆ. ನಿಜವಾಗಿಯೂ ನೀವು ನಂಬೋದಿಲ್ಲ, ಬ್ರಾಹ್ಮಣನಿಗೆ ನರಕ ಪ್ರಾಪ್ತಿಯಾದರೆ ವೈಶ್ಯಗೆ ಸ್ವರ್ಗ ಪ್ರಾಪ್ತಿ ಆಗ್ಬಿಡತ್ತೆ. ಈ ಬ್ರಾಹ್ಮಣನಿಗೆ ಹೊಟ್ಟೆಲೆಲ್ಲ ಗುಳಗುಳ ಶುರು ಆಗ್ಬಿಡುತ್ತೆ. ನಮಗಾಗುತ್ತಲ್ವ, ನಮಗೆ ಒಳ್ಳೇದಾಗುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡ್ರಿ. ನಮ್ಮ ಆಪೋಸಿಟ್ ಅವ್ರಿಗೆ ಹೆಂಗ್ರಿ ಒಳ್ಳೇದಾಯಿತು, ಇದು ನಮಗೆ ನಮ್ಮ ದುಃಖಕ್ಕೆ ಕಾರಣ ಇದು. ಈಗ ಉದಾಹರಣೆ, ನಮ್ಮ ಮಗು 95 ಮಾರ್ಕ್ಸ್ ತಗೊಂತ, ಅದು ನಮಗೆ ಬೇಡ. ಆಪೋಸಿಟ್ ಇರೋ ಮಗು ಏನಾದರೂ 98 ತಗೊಂಬಿಡ್ತು ಅಂದರೆ, ಅಯ್ಯೋ ಆ ಮಗುಗೆ 98 ಹೆಂಗೆ ಬಂತು, ಬೇಡ. ಇಬ್ಬರು ಅಂಗಡಿಗೆ ಹೋಗ್ತಾರೆ, ಅಂಗಡಿಗೆ ಹೋಗಿ ಸೀರೆ ತಗೊತಾರೆ ಅಂದ್ಕೊಳ್ಳಿ, ನನಗಿಂತ ಅವ್ರಿಗೆ ಚೆನ್ನಾಗಿರೋ ಸೀರೆ ಸಿಕ್ಬಿಡ್ತಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನರ ಮನಸ್ಥಿತಿ ಈ ರೀತಿ ಇದೆ. ಪ್ರಪಂಚ ನಡೀತಿರೋದೇ ಹೀಗೆ. ಹಾಗೇನೆ ಈ ಬ್ರಾಹ್ಮಣನಿಗೂ ಸಹ ಹೊಟ್ಟೆಯಲ್ಲಿ ಗುಳಗುಳ ಶುರು ಆಗ್ಬಿಡುತ್ತೆ. ಅವಳಿಗೆ ಹೇಗೆ ಸ್ವರ್ಗ ಪ್ರಾಪ್ತಿ ಆಯಿತು, ನನಗೆ ಯಾಕೆ ನರಕ, ನಾನು ದಿನಾ ಪೂಜೆ ಮಾಡ್ತಿದ್ದೀನಿ, ದಿನಾ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀನಿ. ಅವನಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಭಗವಂತನಿಗೆ ಕೇಳೇ ಬಿಡ್ತಾನೆ, ಭಗವಂತ ನನಗೆ ಯಾಕೆ ನರಕ ಪ್ರಾಪ್ತಿ, ಅವಳಿಗೆ ಯಾಕೆ ಸ್ವರ್ಗ ಪ್ರಾಪ್ತಿ. ಆಗ ಭಗವಂತ ಹೇಳ್ತಾನೆ, ನಿನ್ನ ಕ್ರಿಯೆ ಏನಿದೆ ಅದು ನೀನು ನಿನ್ನ ದೇಹದಿಂದ ಮಾಡ್ತಿದ್ದೆ, ಮನಸ್ಸಿನಿಂದ ಮಾಡ್ತಾ ಇರಲಿಲ್ಲ. ದಟ್ ಮೀನ್ಸ್ ವೆನ್ ಯು ಆರ್ ಡೂಯಿಂಗ್ ಸಂಧ್ಯಾ ವಂದನ, ವೆನ್ ಯು ಆರ್ ಡೂಯಿಂಗ್ ಪೂಜಾ, ನೀನು ಯಾವಾಗ ಪೂಜೆ ಮಾಡ್ತಿದ್ದೆ, ಯಾವಾಗ ಸಂಧ್ಯಾ ವಂದನೆ ಮಾಡ್ತಿದ್ದೆ, ಅಥವಾ ತುಳಸಿಗೆ ಯಾವಾಗ ನೀರು ಹಾಕ್ಲಿಕ್ಕೆ ಬರ್ತಿದ್ದೆ, ನಿನ್ನ ದೇಹ ಆ ಕೆಲಸ ಮಾಡ್ತಿತ್ತು. ನಿನ್ನ ಮನಸ್ಸು ಏನು ಮಾಡ್ತಿತ್ತಪ್ಪ ಅಂತಂದರೆ, ಆ ವೇಶ್ಯ ಮನೆಗೆ ಯಾರು ಹೋದಾಗ ಏನು ಮಾಡ್ತಾ ಇದ್ದಾರೆ ಅವರಿಬ್ಬರು ಅಂದರೆ, ನಿನ್ನ ಮನಸ್ಸು ಏನಿತ್ತು ಅದು ವೇಶ್ಯೆಯ ಮನೆಯಲ್ಲೇ ಇತ್ತು. ಯಾವತ್ತೂ ಸಹ ನೀನು ಮನಸ್ಸಿನಿಂದ ನೀನು ಪೂಜೆ ಪುನಸ್ಕಾರವನ್ನು ಮಾಡೇ ಇಲ್ಲ. ನಿನ್ನ ದೇಹ ನಿನ್ನ ಮನೆಯಲ್ಲಿದ್ದರೂ ಸಹ ನಿನ್ನ ಮನಸ್ಸು ಅತಿ ಹೆಚ್ಚು ಇರ್ತಾ ಇದ್ದಿದ್ದು ವೇಶ್ಯೆಯ ಮನೆಯಲ್ಲಿ ಅಂತ. ಅದೇ ರೀತಿ ವೇಶ್ಯೆಯೂ ಅಷ್ಟೇ, ಆಕೆ ಮಾಡ್ತಾ ಇದ್ದಿದ್ದು ಯಾವುದೇ ಕೆಲಸ ಆದ್ರೂ ಆಕೆ ನಿನ್ನ ಮನೆಯಲ್ಲಿ ಅತಿ ಹೆಚ್ಚಿರ್ತಿದ್ಲು. ಕಾರಣ, ಅಯ್ಯೋ ಅವ್ರು ಎಷ್ಟು ಪುಣ್ಯವಂತರು, ಅವರು ದಿನಾ ಪೂಜೆ ಮಾಡ್ತಾ ಇದ್ದಾರೆ, ದಿನಾ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ, ನನಗೇನೂ ಬರೋದಿಲ್ವಲ್ಲ, ನನ್ನ ಭಗವಂತ ಈ ಜನ್ಮದಲ್ಲಿ ಈ ರೀತಿ ಹುಟ್ಟಿಸ್ಬಿಟ್ನಲ್ಲ. ಅವಳು ಕೆಟ್ಟ ಕೆಲಸ ಮಾಡಬೇಕಾದ್ರೂ, ಭಗವಂತ ಈ ಜನ್ಮಕ್ಕೆ ಇದು ಸಾಕು, ಯಾಕೆ ನನಗೆ ಈ ಜನ್ಮ ಬಂತು ಅಂತ ನನಗೆ ಗೊತ್ತಿಲ್ಲ, ನನ್ನ ಕೈಲಿ ಈ ಕೆಲಸ ಮಾಡಿಸ್ತಾ ಇದೆಯಾ, ಆದರೆ ಮುಂದಿನ ಜನ್ಮದಲ್ಲಾದರೂ ಸಹ ಆ ಬ್ರಾಹ್ಮಣನಿಗೆ ಇರುವ ಹಾಗೆ ನನಗೂ ಸಹ ಪೂಜೆ ಪುನಸ್ಕಾರ, ನಿನ್ನ ಪೂಜೆಯನ್ನು ಮಾಡುವಂತಹ ಜನ್ಮದಲ್ಲಿ ಹುಟ್ಟಿಸು ಅಂತ ಆಕೆ ಪ್ರತಿ ಕ್ಷಣ ಆಕೆ ನಿನ್ನನ್ನು ಹೋಲಿಸ್ಕೊಳ್ತಾ ಇದ್ಲು, ನಿನ್ನ ಮನೆಯಲ್ಲಿರ್ತಿದ್ಲು, ನಿನ್ನ ಜೊತೆ ಪೂಜೆ ಮಾಡ್ತಾ ಇದ್ಲು. ಹಾಗಾಗಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ನಮ್ಮ ಮನಸ್ಸು ಎಲ್ಲಿದೆ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಅದಕ್ಕೆ ಹೇಳ್ತಾ ಹೋಗೋದು, ನೀನು ಅಡುಗೆ ಮಾಡಬೇಕಾದ್ರೆ ಅಡುಗೆ ಮಾಡ್ತಾ ಇದೆಯಾ ಅಂತ ಅಡುಗೆ ಮಾಡಬೇಡ, ಭಗವಂತನಿಗೋಸ್ಕರ ಪ್ರಸಾದ ಮಾಡ್ತಾ ಇದ್ದೀನಿ. ಯಾಕೆಂದರೆ ಭಗವಂತ ನನಗೆ ಗೊತ್ತಾಗಿದೆ ನೀನು ಪ್ರತಿಯೊಂದು ಜೀವಿಯಲ್ಲಿ ಆತ್ಮಸ್ವರೂಪಿಯಾಗಿದೆಯಂತೆ, ಹಾಗಾಗಿ ನನಗೆ ನೈವೇದ್ಯ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ನನ್ನ ಮಗುವಿಗೆ, ನನ್ನ ಗಂಡನಿಗೆ, ನನ್ನ ಅತ್ತೆಗೆ, ನನ್ನ ಮಾವನಿಗೆ ಏನು ಊಟವನ್ನು ಬಡಿಸ್ತೀನಿ ಅದು ನಿನ್ನ ಪ್ರಸಾದ ತಂದೆ. ಅಂದರೆ ನಿನಗೆ ನಾನು ನೈವೇದ್ಯವನ್ನು ಮಾಡ್ತಾ ಇದ್ದೀನಿ ಅಂತ ನೀನು ಅಡುಗೆ ಮಾಡು. ಮನೆ ಸ್ವಚ್ಛ ಮಾಡಬೇಕಾದ್ರೂ ಅಷ್ಟೇ, ನನ್ನ ದೇಹದಲ್ಲಿ ನೀನಿದೆಯಾ, ನೀನಿರುವಂತಹ ಈ ಮನೆ, ಹಾಗಾಗಿ ಇದು ದೇವಸ್ಥಾನಕ್ಕೆ ಸಮ, ಹಾಗಾಗಿ ನಾನು ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾ ಇದ್ದೀನಿ. ಸಮಯ ಸಿಕ್ಕಾಗಲಿಲ್ಲ ನಾಮಸ್ಮರಣೆ, ನಾವು ಏನೇ ಕೆಲಸ ಮಾಡಲಿ ಕೃಷ್ಣಾರ್ಪಣ ವಸ್ತು, ತುಂಬ ಈಸಿ ಇದೆ. ಒಂದು ಕಡೆ ಭಂಡಾರ ಮಾಡ್ತಾ ಇರ್ತಾರೆ. ಭಂಡಾರ ಇಸ್ ನಥಿಂಗ್ ಬಟ್ ಅನ್ನದಾನವನ್ನು ಮಾಡ್ತಾ ಇರ್ತಾರೆ. ಹಿಂದಿಯಲ್ಲಿ ಭಂಡಾರ ಅಂತ ಹೇಳ್ತಾರೆ. ಆಗ ಒಬ್ಬ ಬಡವ ಅಲ್ಲಿ ಊಟ ಮಾಡ್ತಾ ಇರ್ತಾನೆ. ಊಟ ಮಾಡ್ತಾ ಕೂತಾಗ
ಅವನ ಜೊತೆ ಇದ್ದವನಿಗೆ ಹೇಳ್ತಾನೆ, ನನಗೂ ತುಂಬ ಆಸೆ ಈ ರೀತಿ ಅನ್ನದಾನವನ್ನು ಮಾಡಬೇಕು ಅಂತ, ಆದರೆ ನನ್ನ ಹತ್ರ ಹಣ ಇಲ್ಲ, ನಾನು ದುಡಿಯೋದೇ ದಿನಕ್ಕೆ 50 ರೂಪಾಯಿ, ನಾನು ಏನು ತಾನೇ ದುಡಿಲಿ, ಅಂದರೆ ಹೇಗೆ ಮಾಡಲಿ ಅಂತ. ಆಗ ಅಲ್ಲಿದ್ದಂತಹ ಒಬ್ಬ ಸಾಧು ಹೇಳ್ತಾನಂತೆ, ನೀನು 1 ಚಮಚ ಸಕ್ಕರೆಯನ್ನು ಇರುವೆ ಗೂಡಿಗೆ ಹಾಕು, 100 ಇರುವೆಗಳು ಬಂದು ತಿನ್ನುತ್ತೆ, ಇದು ಯಾವುದೇ ರೀತಿಯಾದಂತಹ ಅನ್ನದಾನಕ್ಕೆ ಕಮ್ಮಿ ಇಲ್ಲ. ಅಥವಾ ನೀನು ಹೊರಗಡೆ ಪಕ್ಷಿಗಳಿಗೆ ಊಟ ಇಡು, ಆ ಪಕ್ಷಿ ಬಂದು ಊಟ ಮಾಡ್ಕೊಂಡು ಹೋಗುತ್ತೆ, ಅದು ಭಗವಂತನಿಗೆ ನೈವೇದ್ಯ ಮಾಡಿದ ಹಾಗೆ. ಅಥವಾ ನಿನ್ನಲ್ಲಿರುವಂತಹ ಯಾವುದೋ ಒಂದು ವಿದ್ಯೆ ಇದೆಯಾ, ಅದನ್ನು ದಾನ ಮಾಡು, ವಿದ್ಯಾದಾನ ಮಾಡಿದ ಫಲ ಸಿಕ್ಕುತ್ತೆ ನಿನಗೆ. ಏನೂ ಅಪೇಕ್ಷೆ ಪಡಬೇಡ. ಎಷ್ಟು ಸುಲಭ ಅಲ್ಲ. ನಾವು ನಮ್ಮ ಜೀವನವನ್ನು ತುಂಬ ನಮಗೆ ನಾವೇ ಗಂಟು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಕೂತ್ಕೊಂಡು ನಿಧಾನಕ್ಕೆ ನಮ್ಮೆಲ್ಲರ ಜೀವನವನ್ನು ಆ ಗಂಟಾಗ್ಬಿಟ್ಟಿದೆ ಅಲ್ಲ, ಅದನ್ನು ಕಟ್ ಮಾಡೋದು ಬೇಡ. ಸಾಮಾನ್ಯ ಏನು ಮಾಡಿಬಿಡ್ತೀವಿ, ಅರ್ಜೆಂಟಲ್ಲಿ ಗಂಟಾಗ್ಬಿಟ್ಟಿದೆ ಅಂದ ತಕ್ಷಣ ಕಟ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಕಟ್ ಮಾಡೋದು ಬೇಡ, ಯಾಕೆಂದರೆ ತುಂಬ ಕಾಸ್ಟ್ಲಿ ಅಲ್ವಾ ನಮ್ಮ ಜೀವನ ಅನ್ನೋದು. ಹಾಗಾಗಿ ಏನು ಮಾಡೋಣ, ನಿಧಾನಕ್ಕೆ ಆ ಗಂಟುಗಳನ್ನೆಲ್ಲ ಬಿಡಿಸಿ ನಮಗೆ ಭಗವಂತ ಎಷ್ಟು ಆಯಸ್ಸನ್ನು ಕೊಟ್ಟಿದ್ದಾನೋ ಅಷ್ಟು ಆಯಸ್ಸನ್ನು ಸಂತೋಷವಾಗಿ ಕಳೆಯೋಣ. ತುಂಬ ಜನ ಗಂಟಾಗ್ಬಿಟ್ಟಿದೆ ಅಂತ ಕಟ್ ಮಾಡಿಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾರೆ. ಅದು ಮಹಾಪರಾಧ. ಆ ಕೆಲಸವನ್ನು ಮಾಡಬಾರ್ದು. ಅದೇ ರೀತಿ ಇಲ್ಲಿ ಭಗವಂತನೂ ಸಹ ಹೇಳ್ತಾ ಇದ್ದಾನೆ, ನಾನು ನಿತ್ಯ, ಅಂದರೆ ನಿರಂತರವಾಗಿದ್ದೀನಿ, ನಾನು ಅಕ್ಷರ. ಅಕ್ಷರ ಇಸ್ ನಥಿಂಗ್ ಬಟ್ ಕ್ಷರ ಇಲ್ಲದವನು, ಕೊನೆ ಇಲ್ಲದವನು. ಹಾಗಿದ್ರೆ ಎಲ್ಲ ವೇದಗಳು ಸಹ ಭಗವಂತನನ್ನೇ ಹೇಳುತ್ತೆ. ಹಾಗಿದ್ರೆ ವೇದಗಳು ಎಲ್ಲಿಂದ ಬಂತು ಅಂತ ನಾವೇನಾದ್ರು ನೋಡೋದಾದರೆ, ಸಮಸ್ತ ವೇದಗಳನ್ನು ಭಗವಂತ ಬ್ರಹ್ಮನಿಗೆ ಉಪದೇಶ ಮಾಡುತ್ತಾನೆ. ಏಕೆಂದರೆ ಬ್ರಹ್ಮ ಸೃಷ್ಟಿಯನ್ನು ಮಾಡಬೇಕು ಅಂತ ಬ್ರಹ್ಮ ಸಮಸ್ತ ಋಷಿ ಮುನಿಗಳಿಗೆ, ಸಪ್ತ ಋಷಿಗಳಿಗೆ ಅದನ್ನು ವರ್ಗಾವಣೆ ಮಾಡ್ತಾರೆ. ಸಪ್ತ ಋಷಿಗಳು ಸಹ ಒಬ್ಬರಿಂದ ಒಬ್ಬರಿಗೆ ಬಂದು ವೇದ ಬಂದಿರೋದೇ ವಿನಃ ಶ್ರುತಿ ಸ್ಮೃತಿ ಪುರಾಣಾನಾಮ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಶ್ರುತಿಯಿಂದ ಬಂದಂಥದ್ದು ವೇದ. ವೇದಕ್ಕೆ ಯಾವುದೇ ಪುಸ್ತಕ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಪ್ರಿಂಟ್ ಆಗಲಿ, ಅಕ್ಷರ ಲಿಪಿ ಆಗಲಿ ಖಂಡಿತ ಇಲ್ಲ. ಅಂದರೆ ಈಗ ಬುಕ್ ಸಿಗ್ತಾ ಇದೆ, ಹೌದು, ಈಗ ಪುಸ್ತಕ ಸಿಗ್ತಾ ಇದೆ, ಆದರೆ ವೇದಗಳು ಶ್ರುತಿಯಿಂದ ಬಂದದ್ದು. ಅದಕ್ಕೆ ನಮ್ಮ ಶಂಕರಾಚಾರ್ಯರು ಹೇಳೋದು ಶ್ರುತಿ ಸ್ಮೃತಿ ಪುರಾಣಾನಾಮ್. ಹಾಗಾಗಿ ನಾವು ಒಬ್ಬರು ಒಂದು ರೀತಿ ಪ್ರೊನೌನ್ಸ್ ಮಾಡಿದ್ರೆ ಇನ್ನೊಬ್ಬರು ಇನ್ನೊಂದು ರೀತಿ ಪ್ರೊನೌನ್ಸ್ ಮಾಡ್ತೀವಿ. ಯಾಕೆಂದರೆ ಸಪ್ತ ಋಷಿಗಳಿಗೆ ಬ್ರಹ್ಮ ಉಪದೇಶ ಮಾಡಿದಂಥದ್ದು, ಆ ಸಪ್ತ ಋಷಿಗಳು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಂಥದ್ದು, ಅದನ್ನೇ ನಾವು ಈಗ ಗೋತ್ರಗಳು ಅಂತ ಹೇಳೋದು. ಮೊದಲು ನಾವು ಗೋತ್ರ ದೇವಸ್ಥಾನಕ್ಕೆ ಹೋದಾಗ ಕೇಳ್ತಾರೆ, ನಿಮ್ದು ಯಾವುದ್ರಿ ಗೋತ್ರ ಅಂತ. ಆಗ ಯಾವುದೋ ಒಂದು ಗೋತ್ರವನ್ನು ಹೇಳ್ತೀವಲ್ಲ, ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡಿ, ಆ ಗೋತ್ರ ಒಬ್ಬ ಋಷಿಗೆ ಸಂಬಂಧಪಟ್ಟಿದ್ದು. ಅವರ ಮೂಲವನ್ನು ಹುಡುಕಿದಾಗ ಈ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರ್ತಾರೆ ಅವರು. ಸಪ್ತ ಋಷಿಗಳಲ್ಲಿ ಒಬ್ಬರು. ಸಪ್ತ ಋಷಿಗಳೆಲ್ಲರೂ ಸಹ ಬ್ರಹ್ಮನ ಮಾನಸ ಪುತ್ರರು. ಬ್ರಹ್ಮ ವಿಷ್ಣುವಿನ ಮಗ. ಹಾಗಿದ್ರೆ ನಾವೆಲ್ಲ ಯಾರು? ವಸುದೈವ ಕುಟುಂಬ. ಸೋ ಸಿಂಪಲ್ ಅಲ್ಲ? ನಾವು ಸುಮ್ಮನೆ ಕಷ್ಟ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವರು ಅವರು, ಇವರು ಈ ವರ್ಣದವರು, ಅವರು ಆ ವರ್ಣದವರು. ಇಲ್ಲ, ಭೂಮಿ ಮೇಲಿರುವ ಸಮಸ್ತ ಜೀವರಾಶಿಗಳು ಸಹ ಕೃಷ್ಣನ ವಂಶದವರು, ವಸುದೈವ ಕುಟುಂಬದವರು. ಓಕೆ, ಹಾಗಿದ್ರೆ ಅಲ್ಲಿ ಇನ್ನೂ ಹೇಳ್ತಾ ಹೋಗ್ತಾನೆ ಭಗವಂತ, ನಾನು ಆತ್ಮಸ್ವರೂಪಿಯಾಗಿ ಪ್ರತಿಯೊಂದು ಅಣುವಿನಲ್ಲಿ ಇದ್ದೇನೆ, ಸಣ್ಣ ಸಣ್ಣ ಅಣುವಿನ ರೂಪದಲ್ಲಿ ಇದ್ದೀನಿ. ಈ ಆತ್ಮ ಹೇಗಿದೆ ಅಂತ ಅಂದರೆ, ನಿಮ್ಮ ಕೂದಲಿನ ಒಂದೇ ಒಂದು ತುದಿಯನ್ನು ಕಣ್ಣಿಗೆ ಕಾಣುವಷ್ಟು ನೀವು ಕಟ್ ಮಾಡಿ ಅದನ್ನು 100 ಭಾಗವನ್ನಾಗಿ ಮಾಡಿದ್ರೆ, ಆ 100 ಭಾಗದಲ್ಲಿ ಒಂದು ಭಾಗ ಏನು ಬರುತ್ತೆ, ಆ ಸ್ವರೂಪದಲ್ಲಿ ನಾನಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಆತ್ಮಸ್ವರೂಪಿಯಾಗಿ ಪ್ರತಿಯೊಂದು ಪ್ರಾಣಿಗಳಲ್ಲಿ, ಲಯದಲ್ಲಿ, ಸಮಾಜದಲ್ಲಿ, ಅಂದರೆ ಸಮಾನ ಉದಾನ ಅಂತ ಏನೆಲ್ಲ ಹೇಳ್ತೀವಿ, ಆ ಎಲ್ಲವುದರಲ್ಲಿ ನಾನಿದ್ದೀನಿ. ಅಂದರೆ 5 ವಾಯುಗಳು ಅಂತ ಹೇಳ್ತಾರೆ. ಆ 5 ವಾಯುಗಳು ಯಾವ್ಯಾವುದಪ್ಪ ಅಂದರೆ ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅಂತ ಈ ಎಲ್ಲವುದರಲ್ಲಿ ನಾನಿದ್ದೇನೆ.
ಹಾಗಾಗಿ ಈ ಭೌತಿಕವಾದ ವಾಯುವಿನಿಂದ ನಾನು ದೂರ ಹೋಗ್ತೀನಿ ವಿನಃ, ಅಂದರೆ ಭೌತಿಕವಾದ ವಾಯು ಅಂತಂದರೆ ಈ ದೇಹದಲ್ಲಿ ಇರುವಂತಹ, ನಾವು ಬದುಕಿದ್ದೀವಿ ಅಂದರೆ ಉಸಿರು ತಗೊತೀವಿ ಅಲ್ವಾ, ಅದರಿಂದ ನಾನು ಹೊರಗಡೆ ಹೋಗ್ತೀನಿ ವಿನಃ ನನಗೆ ಯಾವುದೇ ರೀತಿಯಾದಂತಹ ಸಾವಿಲ್ಲ. ಇದು ಭಗವಂತ ಹೇಳ್ತಾ ಇರೋದು ವಿಷ್ಣು ತತ್ವ ಅಂತ ಇಲ್ಲಿ ಹೋಗ್ತಾರೆ. ಅಂದರೆ ಆತ್ಮ ಹೀಗಿದೆ ಅಂತ ಭಗವಂತ ನಮಗೆ ನಮ್ಮ 17ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಇದನ್ನ ವಿಷ್ಣು ತತ್ವ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಸಹ ಆ ಅಣುವಿನ ಒಂದು ರೂಪವಾಗಿದ್ದೀವಿ. ಹಾಗೆಯೇ ಇದು ಯಾವತ್ತೂ ಸಹ ನಾಶವಾಗದೇ ಇರೋದು ಅಂತ 18ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ನಿತ್ಯಂ ಅಂತ ಈ ಶ್ಲೋಕದಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಅಂದರೆ ಭಗವಂತ ನಾನು ನಿತ್ಯನಾಗಿದ್ದೇನೆ, ಅಂದರೆ ನೀವೆಲ್ಲರೂ ಸಹ ನಿತ್ಯರಾಗಿದ್ದೀರಿ, ನಿಮಗೆ ಸಾವಿಲ್ಲ ಅಂತಂದರೆ ನಿಮ್ಮ ಆತ್ಮಕ್ಕೆ ಸಾವಿಲ್ಲ. ಅದಕ್ಕೋಸ್ಕರನೇ ಹೇಳೋದು ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷದ ಲೇಪಗಳಿಲ್ಲ. ಯಾಕೆ ಭಗವಂತನಿಗೆ ದೋಷದ ಲೇಪಗಳಿಲ್ಲ ಅಂತಂದರೆ, ನೀನು ಈ ದೇಹಕ್ಕೆ ಮಾಡಿದಂತಹ ಕರ್ಮಗಳೇನಿದೆ, ದೋಷಗಳೇನಿದೆ, ಅದು ನೀನು ಈ ದೇಹದಲ್ಲೇ ಉಪಯೋಗಿಸ್ಕೊಂಡ್ಬಿಡ್ತೀಯ. ನಾವು ಹೇಳ್ತಾ ಹೋಗ್ತೀವಿ, ಏನು ಅಪ್ಪ ಅಮ್ಮ ಮಾಡಿದ್ದು ಮಕ್ಕಳಿಗೆ, ಅಥವಾ ಹೆಂಡತಿ ಮಾಡಿದ್ದು ಗಂಡನಿಗೆ, ಅಥವಾ ಗಂಡ ಮಾಡಿದ್ದು ಹೆಂಡತಿಗೆ. ಇಲ್ಲ, ಯಾರು ಮಾಡಿದ್ದು ಯಾವ ಪಾಪವಾಗಲಿ ಪುಣ್ಯವಾಗಲಿ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದೇ ಇಲ್ಲ. ನೀನು ಇವತ್ತು ಊಟ ಮಾಡ್ತೀಯಾ, ನಿನ್ನ ಹೊಟ್ಟೆ ತುಂಬುತ್ತೆ ವಿನಃ ನಿನ್ನ ಮಕ್ಕಳು ಹೊಟ್ಟೆ ತುಂಬೋದಿಲ್ಲ. ನೀನು ಊಟ ಮಾಡಿದ್ರೆ ನಿನ್ನ ಮಕ್ಕಳು ಹೊಟ್ಟೆ ತುಂಬುತ್ತಾ? ಅಥವಾ ನಿನ್ನ ಮಕ್ಕಳು ಊಟ ಮಾಡಿದ್ರೆ ನಿನ್ನ ಹೊಟ್ಟೆ ತುಂಬುತ್ತಾ? ನಿನ್ನ ಗಂಡ ಊಟ ಮಾಡಿದ್ರೆ ನಿನ್ನ ಹೊಟ್ಟೆ ತುಂಬುತ್ತಾ? ಕ್ಷಮೆ ಇರಲಿ, ಸ್ವಲ್ಪ ಕಠೋರ, ಬಟ್ ನಿಜ. ನಿನಗೆ ಹೊಟ್ಟೆ ಹಸಿದಿದೆಯಾ, ನೀನು ಊಟ ಮಾಡಬೇಕು, ರೈಟ್? ಅದೇ ರೀತಿ ನೀನು ಮಾಡಿದಂತಹ ಪಾಪವಾಗಲಿ ಪುಣ್ಯವಾಗಲಿ ಯಾವುದೂ ಸಹ ಯಾರಿಗೂ ಟ್ರಾನ್ಸ್ಫರ್ ಆಗೋದಿಲ್ಲ. ನಾವು ಅನ್ಕೊತಾ ಇದ್ದೀವಿ ಅಷ್ಟೇ, ಹೆಂಗಸರು ಪೂಜೆ ಮಾಡಿಬಿಟ್ರೆ ಗಂಡನಿಗೆ ಅರ್ಧ ಭಾಗ ಹೋಗ್ಬಿಡುತ್ತೆ, ಅಥವಾ ಗಂಡ ಪೂಜೆ ಮಾಡಿದ್ರೆ ಅರ್ಧ ಭಾಗ ಹೆಂಡತಿಗೆ ಬಂದ್ಬಿಡುತ್ತೆ. ಇಲ್ಲ, ನೀನು ಮಾಡಿದಂತಹ ಪಾಪ ಪುಣ್ಯ ದೋಷ ರೋಷ ದ್ವೇಷ ಆವೇಶ ಏನೇನಿದೆಯೋ ಅದೆಲ್ಲವೂ ನೀನೇ ಅನುಭವಿಸ್ಬೇಕೇ ವಿನಃ ಇದು ಯಾರೂ ಸಹ ಕ್ಯಾರಿ ಓವರ್ ಮಾಡೋದಕ್ಕೆ ಆಗೋದಿಲ್ಲ. ಅಪ್ಪ ಅಮ್ಮ ಮಾಡಿದರೆ ಅಪ್ಪ ಅಮ್ಮ ಅನುಭವಿಸ್ತಾರೆ. ಹೇಗೆ ಗೊತ್ತಾಗುತ್ತೆ? ಅವರ ಒಳ್ಳೆಯ ಸಾವಿನಲ್ಲಿ ಗೊತ್ತಾಗುತ್ತೆ. ನಮಗೂ ಸಾವು ಬರುತ್ತೆ, ಅದು ನನ್ನ ಸಾವಿನಲ್ಲಿ ಗೊತ್ತಾಗುತ್ತೆ ನಾನು ಏನು ಮಾಡಿದ್ದೀನಿ ಅಂತ. ನನ್ನ ಮಕ್ಕಳಿಗೂ ಗೊತ್ತಾಗುತ್ತೆ, ಅದು ಅವರ ಸಾವಿನಲ್ಲಿ. ಅಂದರೆ ಇಲ್ಲಿ ಯಾಕೆ ನಮ್ಮ ಆತ್ಮಕ್ಕೆ ಯಾವುದೇ ರೀತಿಯಾದ ಪಾಪದ ಅಥವಾ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ ಅಂತ ಹೇಳ್ತೀವಿ ಅಂತ ನೋಡೋಕ್ಕಾದರೆ, ಅದು ಆತ್ಮಸ್ವರೂಪಿಯಾಗಿರುತ್ತೆ. ನನ್ನ ದೇಹದಲ್ಲಿರುವ ಆತ್ಮ, ಅದಕ್ಕೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ. ಈಗ ಸೌಮ್ಯ ಏನಾದರೂ ತಪ್ಪು ಮಾಡಿದ್ರೆ ಈ ಜನ್ಮದಲ್ಲೇ ಸೌಮ್ಯ ಅನುಭವಿಸಿ ಹೋಗಬೇಕು, ಅಥವಾ ನಾನು ಮತ್ತೆ ಹುಟ್ಟಿ ಬಂದು ಆ ಋಣವನ್ನು ತೀರಿಸಬೇಕೇ ವಿನಃ ಅದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಶಾಪಗಳಿರಬಹುದು, ವರಗಳಿರಬಹುದು, ಒಳ್ಳೆಯ ಕಾರ್ಯಗಳಿರಬಹುದು, ಸತ್ಕರ್ಮಗಳಿರಬಹುದು, ಯಾವುದೂ ಸಹ ನಿನಗೆ ಮಾತ್ರ. ನೋ ಕ್ಯಾರಿ ಓವರ್. ಹೇಗೆ ಕೈಕೆ ಕೇಳ್ತಾಳೆ, ಭಗವಂತ ನೀನು ನನ್ನ ಜೊತೆ ನನ್ನ ಮಗನಾಗಿ ಹುಟ್ಟು ಅಂತ. ಕೃಷ್ಣಾವತಾರದಲ್ಲಿ ಮಗನಾಗಿ ಹುಟ್ಟುತ್ತಾನೆ, ದೇವಕಿಯ ಮಗನಾಗಿ ಹುಟ್ಟುತ್ತಾನೆ, ಆದರೆ ಯಶೋದೆ ಕಂದನಾಗಿ ಬೆಳೀತಾನೆ. ಆಗ 14 ವರ್ಷ ಆದಮೇಲೆ ಕೃಷ್ಣ ದೇವಕಿಯನ್ನು ಬಿಡಿಸಿದಾಗ ದೇವಕಿಗೆ ಗೊತ್ತಿರುತ್ತೆ ಆತ ಭಗವಂತ ಅಂತ. ಆಗ ಆಕೆ ಕೇಳ್ತಾಳೆ, ನೀನು ಭಗವಂತ ಅಲ್ವಾ, ನೀನು ಯಾಕೆ 14 ವರ್ಷ ಬಿಟ್ಟು ಬಂದೆ? ನೀನು ತಕ್ಷಣ ಬಂದ್ಬಿಡ್ಬೋದಿತ್ತು. ಕಾಳಿ ಮೇಲೆ ನೃತ್ಯ ಮಾಡಿದೆ, ಪೂತಿನಿ ವಿಷ ಕುಡಿದೆ, ಇನ್ನೊಂದು ಮಾಡಿದೆ, ಮತ್ತೊಂದು ಮಾಡಿದೆ, ಅವನ ಲೀಲೆಗಳು ಎಲ್ಲ ಹೇಳ್ತಾಳೆ. ನೀನು ಇಷ್ಟೊಂದು ಮಾಡಿದಾಗ ನೀನು ಹೇಗೋ ಮಾಯೆಯಲ್ಲಿ ಬಂದು ನಮ್ಮನ್ನು ಬಿಡಿಸ್ಬೋದಿತ್ತಲ್ವಾ ಅಂತ. ಆಗ
ಅವನು ಹೇಳ್ತಾನೆ, ಅಮ್ಮ ನೀನು ಮರೆತು ಬಿಟ್ಯಾ, ಹೋದ ಜನ್ಮದಲ್ಲಿ ಕೌಸಲ್ಯಗೆ ನಾನು 14 ವರ್ಷದ ವಿಯೋಗವನ್ನು ಕೊಟ್ಟಿದ್ದೆ. ನಾನು ಆಕೆಗೆ ಮಾತು ಕೊಟ್ಟಿದ್ದೆ, ಅಮ್ಮ 14 ವರ್ಷ ನಿನ್ನ ಜೊತೆ ನಾನು ಇದ್ದೇ ಇರ್ತೀನಿ ಅಂತ. ಹಾಗಾಗಿ ಯಶೋದೆಯಾಗಿ ಆಕೆ ಹುಟ್ಟಿದ್ದಾಳೆ. ನಾನು 14 ವರ್ಷ ಆಕೆಯ ಜೊತೆ ಇರಲೇಬೇಕಾಗಿತ್ತು, ಯಾಕೆಂದರೆ ನಿನ್ನಿಂದ ಆ ವಿಯೋಗ ಆಗಿತ್ತು ಅಂತ. ಬಹುಶಃ ಈ ಒಂದು ಪುಟ್ಟ ಲೈನ್ ಏನಿದೆ, ನಿನ್ನಿಂದ ಆಗಿತ್ತು, ಅದಕ್ಕೆ ನಾನಿದ್ದೆ, ಇದರ ಅರ್ಥ ನೀನು ಕರ್ಮ ಮಾಡಿದ್ಯಾ. ಕರ್ಮ ಈಸ್ ನಥಿಂಗ್ ಬಟ್ ಕೆಲಸ. ಇಲ್ಲಿ ಕರ್ಮ ಅಂದ ತಕ್ಷಣ ಇನ್ನೇನೋ ದಯವಿಟ್ಟು ನಿಮ್ಮ ತಲೆಯಲ್ಲಿ ಇಟ್ಕೋಬೇಡಿ. ಅದನ್ನು ನೀವೇ ಮತ್ತೆ ಹುಟ್ಟಿ ಬಂದು ಸಾಲ ತೀರಿಸಬೇಕೇ ವಿನಃ ನಿಮ್ಮ ಮಕ್ಕಳು ಸಾಲ ತೀರಿಸ್ತಾರೆ, ನಿನ್ನ ಗಂಡ ಸಾಲ ತೀರಿಸ್ತಾನೆ, ನೋ. ನೀನು ಈ ದೇಹದಲ್ಲಿ ಏನೇನು ಮಾಡಿದ್ಯಾ ಎಲ್ಲವುದೂ ನೀನೇ ತೀರಿಸ್ಬೇಕು. ಹಾಗೆ ಅವಳು ಹೇಳಿದ್ಲಲ್ಲ, ನನ್ನ ಮಗನಾಗಿ ಹುಟ್ಟು ಅಂತ, ಹಾಗಾಗಿ ಅವನ ಮಗನಾಗೂ ಸಹ ಭಗವಂತ ಹುಟ್ಟುತ್ತಾನೆ. ಅದಕ್ಕೆ ಹೇಳಿದ್ದು, ಯಾವುದೂ ಸಹ ಈ ಆತ್ಮಕ್ಕೆ ಪಾಪದ ಲೇಪ ಇಲ್ಲ, ದೋಷದ ಲೇಪ ಇಲ್ಲ. ಅದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇರೋದು, ನಾನು ನಿತ್ಯ. ನೀನು ಪೂಜೆ ಮಾಡಿ, ನೀನು ಪುನಸ್ಕಾರ ಮಾಡಿ, ನೀನು ಸತ್ಕರ್ಮಗಳನ್ನು ಮಾಡಿ, ನೀನು ಸತ್ಸಂಗಕ್ಕೆ ಹೋಗ್ತೀಯಾ, ಅದು ನಿನಗೆ ವಿನಃ ನಿನ್ನ ಮಕ್ಕಳಿಗೆ ಖಂಡಿತ ಇಲ್ಲ. ಬಹುಶಃ ನೀನು ಹೋಗ್ತಾ ಇದೆಯಾ ಅಂದರೆ ಹೋದ ಜನ್ಮದ ನೀನು ತೀರಿಸ್ತಾನೂ ಇರಬಹುದು, ಅದು ಗೊತ್ತಿಲ್ಲ. ಭಗವದ್ಗೀತೆಯ ಒಂದೊಂದು ಶ್ಲೋಕವೂ ಸಹ ಆ ಹುಲ್ಲನ್ನು ಗಂಟಾಗ್ಬಿಟ್ಟಿರುತ್ತಲ್ಲ, ಆ ರೀತಿ ನಮ್ಮ ಜೀವನವನ್ನು ನಿಧಾನಕ್ಕೆ ಬಿಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ಜೋರಾಗಿ ಬಿಡ್ಸಕ್ಕೆ ಹೋದರೆ ಗಂಟಾಗ್ಬಿಟ್ಟು ಇನ್ನೂ ಕಟ್ಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಿತ್ಯಂ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಯುಕ್ತ ಅಂದರೆ ಹೇಳ್ತಿದ್ದೀನಿ ಕೇಳು, ಈ ಶರೀರ ಏನಿದೆ ಅದು ಅನಾಶಿನು ಅಂತ ಹೇಳ್ತಿದ್ದಾನೆ. ಅಂದರೆ ಎಂದಿಗೂ ಸಹ ಈ ಶರೀರ ನಾಶ ಆಗುತ್ತೆ ವಿನಃ ಈ ಆತ್ಮ ನಾಶ ಆಗೋದಿಲ್ಲ. ಹಾಗೆಯೇ ಇಲ್ಲೂ ಅಷ್ಟೇ 18ನೇ ಶ್ಲೋಕದ ಕೊನೆಯಲ್ಲಿ ಭಾರತ ಅಂತ ಉಪಯೋಗಿಸ್ತಿದ್ದಾನೆ. ಅಂದರೆ ಭರತ ವಂಶದವನೇ, ಜ್ಞಾನದ ವಂಶದವನೇ. ನಾವು ಭಾರತೀಯರು ಅಂತ ನಾವು ಸಹ ಹೆಮ್ಮೆಯಾಗಿ ಹೇಳ್ಕೋಬೇಕು. ಯಾಕೆಂದರೆ ಭಾರ ಅಂದರೆ ಜ್ಞಾನ, ರಥ ಅಂದರೆ ರಥ ಏರಿ ಬರೋದು. ಹಾಗಾಗಿ ಈ ಭಾರತದಲ್ಲಿ ಹುಟ್ಟಿರುವ ನಾವೆಲ್ಲರೂ ಪುಣ್ಯವಂತರೇ. ಯಾಕೆಂದರೆ ನಾವು ಸಹ ಈ ಭರತ ವಂಶಕ್ಕೆ ಸೇರಿದವರು, ಜ್ಞಾನದ ವಂಶಕ್ಕೆ ಸೇರಿದವರು. ನಾವು ತಪ್ಪು ತಿಳ್ಕೊಂಬಿಟ್ಟಿದ್ದೀವಿ. ವೇದಗಳು ಅಂದ ತಕ್ಷಣ ಆರ್ಯರು ಕೊಟ್ಟರು, ಅವು ಇದು ಇನ್ನೊಂದು ಅಂದ ತಕ್ಷಣ ದ್ರಾವಿಡರು ಕೊಟ್ಟರು. ಇಲ್ಲ, ದ್ರಾವಿಡರು ಆರ್ಯರು ಅಂತ ನಾವು ಬದಲಾವಣೆ ಮಾಡ್ಕೊಂಡಿದ್ದೀವೇ ವಿನಃ ವೇದಗಳನ್ನು ಕೊಟ್ಟಂಥದ್ದು ಭಗವಂತ ವಿಷ್ಣು. ಅದು ಬಂದಿರೋದು ಶ್ರುತಿಯಿಂದನೇ ವಿನಃ ಯಾರೋ ಬರೆದಿರುವುದು ಖಂಡಿತ ಅಲ್ಲ. ಹಾಗಾಗಿ ಇಲ್ಲಿ ವೇದಗಳು ಅಂತ ಮತ್ತೆ ಯಾಕೆ ಬರ್ತಾ ಇದೆ ಅಂತಂದರೆ, ಆ ವೇದಗಳ ಮೂಲ, ವೇದಗಳ ಸಾರ ಏನಿದೆ ಅದು ಹೇಳ್ತಾ ಇದೆ ಭಗವಂತ ಇದ್ದಾನೆ, ಭಗವಂತ ಆತ್ಮಸ್ವರೂಪಿಯಾಗಿ ಪ್ರತಿಯೊಂದು ಜೀವರಲ್ಲಿ ಇದ್ದಾನೆ ಅನ್ನೋದನ್ನು ಪದೇ 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 ನಮಗೆ ಹೇಳ್ತಾ ಇದೆ. ನಾವು ಎಷ್ಟು ನಮ್ಮನ್ನು ನಾವು ತಿದ್ದಿ ತೀಡಿ ಇನ್ನಷ್ಟು ಉತ್ತಮರಾಗಿ ಮಾಡ್ಕೊಳ್ತೀವೋ ಅದು ನಮಗೆ ಬಿಟ್ಟಿದ್ದೇ ವಿನಃ ಬೇರೆಯವರು ಮಾಡುವಂತಹ ಕೆಲಸಗಳು ಖಂಡಿತವಾಗಿಯೂ ಅಲ್ಲ. ಹಾಗಾಗಿ ಈ ಯುದ್ಧವನ್ನು ನೀನು ಮಾಡು ಅನ್ನುವಂತಹ ಉಪದೇಶವನ್ನು ಇಲ್ಲಿ ಗುರುವಾಗಿ ಅರ್ಜುನನಿಗೆ ಕೃಷ್ಣ ಕೊಡ್ತಾ ಇದ್ದಾನೆ. ನೀನು ಮಾಡು, ನೀನು ಯುದ್ಧ ಮಾಡು, ಯುದ್ಧ ಮಾಡಿದ್ರೆ ಒಳ್ಳೆಯದಾಗತ್ತೆ. ಯಾಕೆಂದರೆ ಧರ್ಮ ಸ್ಥಾಪನೆಯನ್ನು ನಾವು ಮಾಡಬಹುದು ಅನ್ನುವ ಅವನು ಹೇಳಿದ್ನಲ್ಲ, ಗುರುವಾಗಿ ನಾನು ಸ್ವೀಕಾರ ಮಾಡ್ತೀನಿ, ನೀನು ಶಿಷ್ಯನಾಗಿ ನನಗೆ ಜೋರಾಗಿ ಹೇಳು ಅಂದಾಗ ಕೃಷ್ಣ ಮೊದಲೇ ಜೋರಾಗಿ ಹೇಳು, ಅವನು ಮೊದಲೇ ಜೋರು, ಬುದ್ಧಿ ಕಲಿಸು ಅಂದರೆ ಸಾಕು, ಜೋರಾಗಿ ಹೊಡೆದುಬಿಟ್ಟೆ ಬುದ್ಧಿ ಕಲಿಸ್ತಾನೆ. ಇನ್ನು ನೀನು ಗುರುವಾಗಿ ಬುದ್ಧಿ ಕಲಿಸು ಅಂದಾಗ ನಮಗೆಲ್ಲ ನಮ್ಮ ಜೀವನವನ್ನು ನಾವು ಏನು ಇಷ್ಟು ದಿನ ಅಂದ್ಕೊಂಡಿದ್ವೋ ಅದು ಜೀವನನೇ ಅಲ್ಲ,
ಅಂತ ಹೊಸ ದೃಷ್ಟಿಕೋನವನ್ನು, ಅಂದರೆ ಈಗ ನಮ್ಮ ಪೊರೆ ಕಣ್ಣಿನ ಆಪ್ರೇಷನ್ ಮಾಡಿದ ಹಾಗೆ ಕೃಷ್ಣ ಕೂತ್ಕೊಂಡು ನಮ್ಮ ಕಣ್ಣಿನ ಆಪ್ರೇಷನ್ ಮಾಡ್ತಾ ಇದ್ದಾನೆ. ಯಾಕೆಂದರೆ ನೀನು ಇಷ್ಟು ದಿನ ನೋಡಿದ್ದು ಅರ್ಧಂಬರ್ಧ ನೋಡ್ಬಿಟ್ಟಿದ್ದೆ ಜೀವನನ, ನಾನು ಹೊಸ ದೃಷ್ಟಿಕೋನವನ್ನು ನಿನಗೆ ಕೊಡ್ತೀನಿ ಅಂತ ಅರ್ಜುನನ ಜೊತೆ ನಮಗೂ ಸಹ ಹೊಸ ದೃಷ್ಟಿಕೋನವನ್ನು ಭಗವಂತ ಕೊಡ್ತಾ ಇದ್ದಾನೆ. ಎಲ್ಲರೂ ಸಹ ಅವರವರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಈ ಅರ್ಥಗಳನ್ನು ಹೇಗೆ ಅಳವಡಿಸ್ಕೋಬಹುದು ಅಂತ. ಯಾಕೆಂದರೆ ವಿ ಡೋಂಟ್ ನೋ, ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೋದು ಅಂತ ಚಿಂತನೆಯನ್ನು ಮಾಡಿ. ಏಕೆಂದರೆ ಇದು ಪಾರಣೆ ಮಾಡುವಂತಹ ಶ್ಲೋಕ ಅಲ್ಲ, ಶ್ಲೋಕಗಳು ಪಾರಾಯಣ ಮಾಡೋ ಶ್ಲೋಕಗಳು ಖಂಡಿತವಾಗಿಯೂ ಅಲ್ಲ. ಹಾಗಾಗಿ ಭಗವದ್ಗೀತೆಯ ಅರ್ಥ ತುಂಬ ಕಹಿ ಕಷಾಯದ ಹಾಗೆ. ನಿಧಾನಕ್ಕೆ ಕುಡಿಯೋಣ, ತುಂಬ ಕುಡಿದ್ರೆ ವಾಂತಿ ಮಾಡ್ಕೊಂಡ್ಬಿಡ್ತೇವೆ.